ಆತ್ಮೀಯ ವೀಕ್ಷಕರೇ, ತಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ನಾನಿವತ್ತು ಬೆಟ್ಟದ ನೆಲ್ಲಿಕಾಯಿ ಉಪ್ಪಿನಕಾಯಿಯನ್ನು ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೇನೆ. ಈಗ ನೆಲ್ಲಿಕಾಯಿ ಸೀಸನ್ ಆಗಿರೋದರಿಂದ ಈ ರೀತಿ ಉಪ್ಪಿನಕಾಯಿ ಮಾಡಿ ಇಟ್ಕೊಂಡ್ರೆ ನಾವು ವರ್ಷ ಪೂರ್ತಿ ಉಪಯೋಗ ಮಾಡ್ಬೋದು. ಬೆಟ್ಟದ ನೆಲ್ಲಿಕಾಯಿಯಲ್ಲಿ ವಿಟಮಿನ್ ಸಿ ಅಂಶ ಹೆಚ್ಚಿಗೆ ಇರುವುದರಿಂದ ದೇಹದ ರೋಗ ನಿರೋಧಕ ಶಕ್ತಿಯನ್ನು ಊಟದ ಮುಖಾಂತರ ಹೆಚ್ಚಿಸ್ಕೊಳ್ಬೋದು, ಆಹಾರದ ಮೂಲಕ, ಮತ್ತು ಟ್ಯಾಬ್ಲೆಟ್ ತಗೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಬನ್ನಿ ಹಾಗಾದರೆ ಯಾವ ರೀತಿ ಉಪ್ಪಿನಕಾಯಿ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೇನೆ. ಇದು ಇನ್ಸ್ಟಂಟ್ ಉಪ್ಪಿನಕಾಯಿ. ನಾನಿಲ್ಲಿ ಮೊದಲು 20 ಬಲಿತ ನೆಲ್ಲಿಕಾಯಿ ತೊಗೊಂಡು ತೊಳೆದಿಟ್ಕೊಂಡಿದ್ದೇನೆ. ಮೊದಲು ಗ್ಯಾಸ್ ಸ್ಟವ್ ಆನ್ ಮಾಡಿ ಒಂದು ಪಾತ್ರೆ ಇಟ್ಕೊಂಡು ಅದರಲ್ಲಿ 4 ಕಪ್ ನೀರನ್ನು ಹಾಕ್ಕೊಳ್ಳೋಣ. ವೀಕ್ಷಕರು, ಯಾರು ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಿ, ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಈ ವಿಡಿಯೋವನ್ನು ಕೊನೆ ತನಕ ನೋಡಿ, ಮತ್ತು ಇಷ್ಟ ಆದರೆ ಒಂದು ಲೈಕ್ ಸಹ ಮಾಡಿ, ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. 4 ಕಪ್ ನೀರಿಗೆ 3/4 ಕಪ್ ಹರಳುಪ್ಪನ್ನು ಹಾಕಿ ಕರಗಿಸ್ಕೊಳ್ಳೋಣ. ಉಪ್ಪು ಕರಗಿದ ಮೇಲೆ ತೊಳೆದಿರುವಂಥ ನೆಲ್ಲಿಕಾಯನ್ನು ಹಾಕಿ 15 ನಿಮಿಷ ಬೇಯಿಸ್ಕೊಳ್ಬೇಕು. 15 ನಿಮಿಷ ಬೇಯುವಾಗ ನೆಲ್ಲಿಕಾಯಿ ಹೋಳುಗಳು ಬಿಡಿ ಬಿಡಿ ಆಗುತ್ತೆ, ಆವಾಗ ಕಟ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಈಗ ನಾವು ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಮಸಾಲೆಗೆ 1/2 ಕಪ್ ಸಾಸಿವೆಯನ್ನು ಪುಡಿ ಮಾಡ್ಕೊಳ್ಬೇಕಾಗತ್ತೆ. ಸಾಸಿವೆ ಪುಡಿ ಮಾಡಿ ಆದಮೇಲೆ ನಾನಿಲ್ಲಿ ಒಂದು 6 ಹಸಿಮೆಣಸಿನ್ಕಾಯಿ ತೊಗೊಂಡು ಬಲಿತ ಮೆಣಸಿನ್ಕಾಯಿಯನ್ನು ಕುಟ್ಟಣಿಕೆಯಿಂದ ರಸ ಹೊರಗೆ ಬರುವವರೆಗೆ ಈ ರೀತಿ ಜಜ್ಕೊಳ್ಬೇಕು. ಈ ರೀತಿ ಜಜ್ಜಿ ಹಸಿಮೆಣಸಿನ್ಕಾಯಿ ಉಪ್ಪಿನಕಾಯಿಗೆ ಹಾಕೋದ್ರಿಂದ ವರ್ಷ ಪೂರ್ತಿ ಉಪ್ಪಿನಕಾಯಿ ಇಟ್ಟರು ಅದರ ಬಣ್ಣ ಹಾಳಾಗೋದಿಲ್ಲ, ಕೆಂಪು ಹಾಗೆ ಉಳಿಯುತ್ತೆ. ಕೆಲವು ಉಪ್ಪಿನಕಾಯಿ ವರ್ಷ ಪೂರ್ತಿ ಇಟ್ಟರೆ ಬಣ್ಣ ಹಾಳಾಗತ್ತೆ, ಕಪ್ಪಾಗತ್ತೆ. ಈ ರೀತಿ ಹಸಿಮೆಣಸಿನ್ಕಾಯಿಯನ್ನು ಕುಟ್ಟಿ ಹಾಕೋದ್ರಿಂದ ಬಣ್ಣ ಚೆನ್ನಾಗಿರುತ್ತೆ. 1ರಲ್ಲಿ 2 ಭಾಗ ಈ ಥರ ಮಾಡ್ಕೊಳ್ಬೋದು. ಮೆಣಸಿನ್ಕಾಯಿ ಉದ್ದ ಇದ್ದರೆ, ಇಲ್ಲ ಸಣ್ಣದಿದ್ದರೆ ಹಾಗೆ ಹಾಕ್ಕೊಳ್ಳಿ. ಈಗ ನೆಲ್ಲಿಕಾಯಿ ಬೇದಿದೆ ಅಂತ ನೋಡೋಣ. 10 ನಿಮಿಷ ಆಗಿದೆ. ಈಗ ಸ್ವಲ್ಪ ಬೆಂದಿದೆ, ಇನ್ನೂ 5 ನಿಮಿಷ ಬೇಯಿಸ್ಕೊಳ್ಬೇಕು. ಆವಾಗ ಹೋಳುಗಳು ಬಿಡಿ ಬಿಡಿ ಆಗುತ್ತೆ. ಈಗ 5 ನಿಮಿಷ ಆಗಿದೆ ನೋಡಿ, ಎಲ್ಲ ಬೀಜ ಕಾಣಿಸ್ತಾ ಇದೆ. ಹೋಳುಗಳು ತನ್ನಷ್ಟಕ್ಕೆ ತಾನೇ ಬಿಟ್ಕೊಳ್ಳುತ್ತೆ. ಮತ್ತು ಒಂದು ಸ್ವಲ್ಪ ಸ್ಪೂನ್ದಿಂದ ಅದುಮಿದ್ರೆ ಹೋಳು ಬಿಡಿ ಬಿಡಿ ಆಗುತ್ತೆ. ಈಗ ಒಗ್ಗರಣೆಗೆ ಒಂದು ಪಾತ್ರೆಯಲ್ಲಿ 2 ಟೇಬಲ್ ಸ್ಪೂನ್ದಷ್ಟು ಎಣ್ಣೆ ಹಾಕಿ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ. ನೀವು ಬೇಕಂದರೆ ಸ್ವಲ್ಪ 1 ಟೀ ಚಮಚ ಸಾಸಿವೆ ಸಹ ಮತ್ತು ಮೆಂತ್ಯ ಕಾಳನ್ನು ಸಹ ಹಾಕ್ಕೊಳ್ಬೋದು. ಈಗ ನೆಲ್ಲಿಕಾಯಿ ತಣ್ಣಗಾಗಿದೆ. ಈಗ ಪುಡಿ ಮಾಡಿದ ಸಾಸಿವೆ, 1/2 ಬಟ್ಟಲು ಕೆಂಪು ಖಾರದ ಪುಡಿ, ಮತ್ತು ಸ್ವಲ್ಪ ಅರಿಶಿನ ಪುಡಿ, ಮತ್ತು ಕುಟ್ಟಿದ ಹಸಿಮೆಣಸಿನ್ಕಾಯಿ ಹಾಕಿ ಚೆನ್ನಾಗಿ ಕಲಸಿಡೋಣ. ಈ ಎಲ್ಲ ಹಾಕಿ ಚೆನ್ನಾಗಿ ಒಂದು ಸಾರಿ ಕಲಿಸ್ಬೇಕು. ಕಲಸಿದ ಮೇಲೆ ಒಗ್ಗರಣೆ ಎಣ್ಣೆಯನ್ನು ಸಹ ಹಾಕ್ಕೊಳ್ಳೋಣ. ಈಗ ಸ್ವಲ್ಪ ನೀರಾಗಿ ಕಂಡ್ರು ಒಂದು ರಾತ್ರಿ ಇದನ್ನು ಪ್ಲೇಟ್ ಮುಚ್ಚಿ ಇಟ್ಟರೆ ಮರುದಿನ ತುಂಬ ಗಟ್ಟಿಯಾಗಿ ಬರುತ್ತೆ. ಆವಾಗ ನಾವು ಭರಣಿ ತುಂಬಿಸಿ ಅಥವಾ ಬಾಟಲ್ ತುಂಬಿಸಿ ಇಟ್ಕೊಂಡ್ರೆ ವರ್ಷ ಪೂರ್ತಿ ಈ ಉಪ್ಪಿನಕಾಯಿ ಹಾಳಾಗೋದಿಲ್ಲ. ನೀವು ಈ ಥರ ಮಾಡಿ ನಿಮ್ಮ ಅನಿಸಿಕೆಯನ್ನು ದಯವಿಟ್ಟು ನನಗೆ ಕಮೆಂಟ್ ಮೂಲಕ ತಿಳಿಸಿ. ನೋಡಿದ್ರಲ್ಲ ವೀಕ್ಷಕರೇ, ಬೆಟ್ಟದ ನೆಲ್ಲಿಕಾಯಿ ಉಪ್ಪಿನಕಾಯಿ ಇನ್ಸ್ಟಂಟಾಗಿ ಹೇಗೆ ಮಾಡೋದಂತ. ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಸಹ ಮಾಡಿ, ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ, ಮತ್ತು ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿ. ಈಗ ಸ್ವಲ್ಪ ನೀರಾಗಿದೆ. ರಾತ್ರಿ ಪೂರ್ತಿ ಇಟ್ಟ ನಂತರ ನೋಡಿ, ಈಗ ಗಟ್ಟಿಯಾಗಿದೆ ಉಪ್ಪಿನಕಾಯಿ ರಸ ಎಲ್ಲ. ಈಗ ನಾವು ಬಾಟಲ್ ಸೇರಿಸಿ ಇಟ್ಕೊಳ್ಬೋದು. ನೋಡಿದ್ರಲ್ಲ ವೀಕ್ಷಕರೇ, ಈ ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.